ಮದ್ದೂರು ಗ್ರಾಮ ಸ್ವರಾಜ್ ಆಶಯಗಳ ಜಾರಿಯ ಆಶಯ ಹೊತ್ತು ಅಸ್ತಿತ್ವಕ್ಕೆ ಬಂದಿರುವ ಗ್ರಾಮ ಸ್ವರಾಜ್ ಫೌಂಡೇಶನ್ ಉತ್ತಮ ಕಾರ್ಯಚಟುವಟಿಕೆ ಮೂಲಕ ರಾಜ್ಯದಲ್ಲಿ ತನ್ನದೇ ವಿಶೇಷ ಛಾಪು ಮೂಡಿಸಲಿ ಎಂದು ಗದಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ವಿಷ್ಣುಕಾಂತ್ ಚಟ್ಟಳ್ಳಿ ಆಶಯ ವ್ಯಕ್ತಪಡಿಸಿದರು. ಮದ್ದೂರಿನ ಸೋಮನಹಳ್ಳಿ ಎಜುಕೇಷನ್ ಸೊಸೈಟಿ ಆವರಣದಲ್ಲಿ ನಡೆದ ಗ್ರಾಮ ಸ್ವರಾಜ್ ಫೌಂಡೇಶನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸೋಮನಹಳ್ಳಿ ಎಜುಕೇಷನ್ ಸೊಸೈಟಿಯ ಜಿ. ಸಿಮೋಹನ್, ಕೃಷಿಕ ಸ್ವಾವಲಂಬಿ ಸಂಘದ ಸಿ. ಪುಟ್ಟಸ್ವಾಮಿ, ಗ್ರಾಮ ಸ್ವರಾಜ್ ಫೌಂಡೇಶನ್ ಉಪಾಧ್ಯಕ್ಷ ನಂಜನಗೂಡು ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಬಡಗನ್ನೂರು, ಸಹಕಾರ್ಯದರ್ಶಿ ಹಾಸನ ದಿನೇಶ್, ತುಮಕೂರು ಬಿ. ರಘುನಾಥ್, ಸುಲೋಚನ ಅಕ್ಕ, ವಿಜಯನಗರ ಮೀರಾಬಾಯಿ, ಚಾಮರಾಜನಗರ ಎನ್ಎಚ್ ಮಹದೇವಸ್ವಾಮಿ, ಬಸವಣ್ಣ, ದಾವಣಗೆರೆ ವಿನುತಾ, ವನಿತಾ, ಚಿತ್ರದುರ್ಗ ದಿನೇಶ್, ಕೆ. ರವಿಕುಮಾರ್, ಎಂ. ಇ. ಕೃಷ್ಣ, ಅಬ್ದುಲ್ಲಾ, ಹಾವೇರಿ ಶಿವಕುಮಾರ್, ಮಳವಳ್ಳಿ ಬಿ. ಚೇತನಕುಮಾರ, ವಿಶ್ವಕಂಠ ಮರಿಸ್ವಾಮಿ, ಬಲರಾಮು, ಹುರುಗಲವಾಡಿ ರಾಮಯ್ಯ, ಮಂಜುಳ ಸೇರಿದಂತೆ ಹಲವರು ಇದ್ದರು. ವಿಷ್ಣುಕಾಂತ್ ಚಟ್ಪಳ್ಳಿಯವರು ಇಲ್ಲಿನ ಕೃಷಿಕ ಸ್ವಾವಲಂಬಿ ಸಂಘದ ಅಧ್ಯಕ್ಷರಾದ ಸ್ವಾಮಿಗೌಡ್ರೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮತ್ತು ನಾನು ಸಾಗರದ ಪೊಲೀಸ್ ಸ್ಟೇಷನಲ್ಲಿ ಇದ್ವಿ. ಅದಕ್ಕೆ ಅದರ ಮರ ಹಚ್ಚಲಿಕ್ಕಲ್ಲ, ಕಿತ್ತಲಿಕ್ಕೆ ಹೋಗಿ ನಮ್ಮ ಮೇಲೆ ಕೇಸ್ ಹಾಕಿದ್ವಿ. ಕಿತ್ತಿಕೋ ಚಳವಳಿ, ಯಾವುದು ಕಿತ್ತಿಕೋ ಚಳವಳಿ ಅಂತ ವರ್ಷ ಗೊತ್ತಾಗಿರ್ಬೋದು ನಿಮಗೆ. ನೀಲಗಿರಿ ಮರ ಕಿತ್ತಾಕ ಕಾಡಲ್ಲಿ ಅವರು ನೀಲಗಿರಿ ಮರ ನೆಡ್ತಿದ್ರು ಇಲಾಖೆಯವರು, ನಾವು ಹೋಗಿ ಅದು ಕಿತ್ಕೊಳ್ಳೋದು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಅಪ್ಪಿಕೋ ಚಳವಳಿ ಪಾಪ್ಯುಲರ್ ಆಗಿದ್ದರಿಂದ ನಾವು ಕಿತ್ತಿಕೋ ಚಳವಳಿ ಅಂತ ಇಟ್ಟಿದ್ವಿ. ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ಅದರ ಪಾಲ್ಗೊಂಡಿದ್ದೆ. ಅವರು ರೈತ ಸಂಘದಿಂದ ಬಂದಿದ್ದರು. ನಮ್ಮೆಲ್ಲರನ್ನ ಬೆಳಗಿನ ಸಂಜೆವರೆಗೆ ಸಾಗರದ ಪೊಲೀಸ್ ಸ್ಟೇಷನ್ ಹಿಡಿದಿಟ್ಟಿದ್ವಿ. ಹಾಗಾಗಿ ಈ ಪರಿಸರ ದಿನ ನಮಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನೆನಪಿರುತ್ತೆ. ಇವತ್ತು ಪರಿಸರ ದಿನ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೀ ಅಂತ್ಯ ಬರುತ್ತೆ, ನೆಲ ಜಲದ ವಿಚಾರ ಬರುತ್ತೆ. ಆದರೆ ಪರಿಸರ ಅನ್ನೋದು ಅದಕ್ಕಿಂತ ತುಂಬ ದೊಡ್ಡದು. ಪ್ರತಿಯೊಂದು ಸಂಗತಿಗಳು ಇದರೊಳಗೆ ಸೇರಿದೆ. ಈ ತಾನೇ ನಾವಲ್ಲಿ ಕಾಫಿ ಕುಡ್ತಾ ಆನೆಗಳ ಹಾವಳಿ ಬಗ್ಗೆ ಮಾತಾಡ್ತೀವಿ, ಅದು ಪರಿಸರದಲ್ಲಿ ಸೇರಿರೋದೆ. ಅಥವಾ ಇವತ್ತು ನಮ್ಮ ಮಕ್ಕಳು ನಮ್ಮ ಜೊತೆಗೆ ವರ್ತಿಸಿರುವ ರೀತಿ, ನಮ್ಮ ಕುಟುಂಬದ ರೀತಿ, ಅದರಲ್ಲೂ ಪರಿಸರದ ಸಂಗತಿಗಳಿದ್ದಾವೆ. ನಾವು ಹೇಗೆ ನಮ್ಮ ಮನೆಯ ಪರಿಸರವನ್ನು ಕಟ್ಟಿಕೊಂಡಿದ್ದೀವಿ. ಬರೀ ಹಸಿರು ಮತ್ತು ನೀರು ನೆಲ ಅಷ್ಟೇ ಅಲ್ಲ, ಪರಿಸರ ತುಂಬ ದೊಡ್ಡದಾಗಿರುವ ವಿಷಯ ಎರಡೂ ಕೂಡ. ಆದ್ದರಿಂದ ಇವತ್ತು 3 ಕಾರ್ಯಕ್ರಮಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಅವರು ಗಿಡ ನೆಡುವಂಥದ್ದು, ಇನ್ನೊಂದು ಇವತ್ತೊಂದು ಕೃಷಿಕ ಸ್ವಾವಲಂಬಿ ಸಂಘದ ಉದ್ಘಾಟನೆ ಮಾಡುವಂಥದ್ದು, ಇನ್ನೊಂದು ಇಲ್ಲಿನ ಒಂದು ಮಹಿಳಾ ಸ್ವಾವಲಂಬಿ ಸಂಘ ಗ್ರಾಮ ಸ್ವರಾಜ್ ಫೌಂಡೇಶನ್ ಇವರ ಏನು ಕೆಲಸಗಳಿದೆ, ಇದಕ್ಕೆ ಶಕ್ತಿ ತುಂಬಲಿ ಅಂತ ನಾನು ಭಾವಿಸ್ತೀನಿ. ನಾನು ಕಳೆದ 30 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನು ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಚಳುವಳಿಯನ್ನು ಕಟ್ತಾರೆ. ಆದರೆ ಸಂಘಟನೆ ಅಂದರೆ ಚಳವಳಿ ಅಲ್ಲ. ಒಂದು ಸಂಘವನ್ನು ಕಟ್ಟಿ ಮುಂದಿನ ಪೀಳಿಗೆಗೆ ಕೊಡೋದು, ಒಂದು ಸಸಿಯನ್ನು ನೆಟ್ಟು ಮುಂದಿನ ಪೀಳಿಗೆ ಕೊಡೋದು, ಇದು ಸ್ವಲ್ಪ ಕಡಿಮೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಅದು ಪರಿವರ್ತನೆ ಆಗಲಿ ಅಂತ ಕೂಡ ನಾನು ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತೀನಿ. ನಮಸ್ಕಾರ.